ಬಿಜೆಪಿ ಸುದೀರ್ಘ ಹೋರಾಟಕ್ಕೆ ಕೇಂದ್ರ ಸರ್ಕಾರ ಮಣಿದಿದೆ. ಫೈನಲ್ ನೀಟ್ ಅಕ್ರಮದಲ್ಲಿ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ತಲೆದಂಡ, ಪ್ರಶ್ನೆ ಪತ್ರಿಕೆ ಹೊಣೆ ಹೊತ್ತು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಸಲ್ಲಿಕೆ ಆಗಿದೆ. ವಿದ್ಯಾರ್ಥಿಗಳ ಹೋರಾಟಕ್ಕೆ ಮಂಡಿಯೂರಿದ ಧರ್ಮೇಂದ್ರ ಪ್ರಧಾನ್. ಒಂದು ಪ್ರಶ್ನೆ ಪತ್ರಿಕೆ, ಒಂದು ಪರೀಕ್ಷೆ, ಲಕ್ಷಾಂತರ ವಿದ್ಯಾರ್ಥಿಗಳ ಕನಸು, ಸಾವಿರಾರು ಕುಟುಂಬಗಳ ಆತಂಕ, ದೇಶದಾದ್ಯಂತ ಉಕ್ಕಿ ಬಂದ ಆಕ್ರೋಶ. ದೆಹಲಿಯ ಜಂತರ್ ಮಂತರ್ನಿಂದ ಆರಂಭವಾದಂತಹ ದೇಶದ ಮೂಲೆ ಮೂಲೆಗೂ ವ್ಯಾಪಿಸಿರತಕ್ಕಂಥ ಒಂದು ಹೋರಾಟ, ರಾಜಕೀಯ ಪಕ್ಷಗಳ ಒಂದು ಎಂಟ್ರಿ, ಸಿನಿ ತಾರೆಯರ ಬೆಂಬಲ, ಬಿಗಿ ಪೊಲೀಸ್ ಭದ್ರತೆ, ಕೇಂದ್ರ ಸರ್ಕಾರದ ಜೊತೆ ಹಲವು ಸುತ್ತಿನ ಮಾತುಕತೆ, ಕೊನೆಗೆ ದೇಶದ ಶಿಕ್ಷಣ ಸಚಿವರ ರಾಜೀನಾಮೆ ಆಗಿದೆ. ಹಲವು ದಿನಗಳಿಂದ ದೇಶದಾದ್ಯಂತ ಸಂಚಲನ ಸೃಷ್ಟಿಸಿರತಕ್ಕಂಥ ನೀಟ್ ಪ್ರಶ್ನೆ ಪತ್ರಿಕೆ ಅಕ್ರಮ ವಿವಾದ ಈಗ ಮಹತ್ವದ ರಾಜಕೀಯ ಬೆಳವಣಿಗೆಗೆ ಕಾರಣ ಆಗಿದೆ. ಕೇಂದ್ರ ಶಿಕ್ಷಣ ಸಚಿವರಾಗಿರತಕ್ಕಂಥ ಧರ್ಮೇಂದ್ರ ಪ್ರಧಾನ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಬರೆದಿರತಕ್ಕಂಥ ಸುದೀರ್ಘ ಪತ್ರದಲ್ಲಿ ತಮ್ಮ ನಿರ್ಧಾರದ ಹಿಂದಿನ ಕಾರಣಗಳನ್ನ ಅವರು ವಿವರಿಸಿದ್ದಾರೆ. ಈ ಸಂಪೂರ್ಣ ಕಥೆಯನ್ನ ಮೊದಲಿನಿಂದ ನಾವು ನೋಡ್ಕೊಂಡು ಬರೋದಾದ್ರೆ ಮೊದಲಿನಿಂದ ಯಾವ ರೀತಿ ಆಯ್ತು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಶಿಕ್ಷಣ ಸಚಿವ ಸ್ಥಾನಕ್ಕೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಸಲ್ಲಿಸಿದ್ದಾರೆ. ಪ್ರಧಾನಿ ಮೋದಿಗೆ ಧರ್ಮೇಂದ್ರ ಪ್ರಧಾನ್ ಸುದೀರ್ಘ ಪತ್ರವನ್ನ ಬರೆದಿದ್ದಾರೆ. ದೇಶದ ಪರಿಸ್ಥಿತಿಯ ಲಾಭ ರಾಷ್ಟ್ರ ವಿರೋಧಿ ಶಕ್ತಿಗಳು ಪಡಿಬಾರದು, ದೇಶದ ಏಕತೆ ಹಾಗೆ ಉಳ್ಕಬೇಕು, ಅದರಿಂದ ರಾಜೀನಾಮೆ ನೀಡುತ್ತಿದ್ದೇನೆ. ವಿದ್ಯಾರ್ಥಿಗಳ ಭವಿಷ್ಯ ಕಾನೂನು ತುರುಕುಗಳಲ್ಲಿ ಸಿಲುಕಬಾರದು, ವಿದ್ಯಾರ್ಥಿಗಳು ತಮ್ಮ ಸಮಯವನ್ನ ಓದೋದ್ರಲ್ಲಿ ಕಳಿಬೇಕು, ಇದನ್ನ ಪರಿಗಣಿಸಿ ನಾನು ನನ್ನ ರಾಜೀನಾಮೆ ನೀಡ್ತಾ ಇದ್ದೇನೆ ಅಂತ ಆ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ವಿದ್ಯಾರ್ಥಿಗಳೆಲ್ಲ ಸಂಭ್ರಮಿಸ್ತಾ ಇದ್ದಾರೆ, ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಅವರಿಗೆ ಬೇಕಾಗಿರೋದು ಇಷ್ಟೇ, ವಿದ್ಯಾರ್ಥಿಗಳಿಗೆ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲರಿಗೂ ಅನ್ಯಾಯ ಆಗಿದೆ, ನಮಗೆ ನ್ಯಾಯ ಬೇಕು. ನ್ಯಾಯ ಬೇಕು ಅಂದ್ರೆ ಕೇಂದ್ರ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನ ಕೊಡಬೇಕು ಅನ್ನುವಂಥದ್ದು ಮಾತ್ರ ಅವರ ಉದ್ದೇಶ ಆಗಿತ್ತು. ಫೈನಲಿ ಈಗ ಧರ್ಮೇಂದ್ರ ಪ್ರಧಾನ್ ಅವರು ಪ್ರಧಾನಿ ಅವರಿಗೆ ಒಂದು ಪತ್ರದ ಮೂಲಕ ಒಂದು ವಿಚಾರಗಳನ್ನ ತಿಳಿಸಿ ಈಗ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲಾ ವಿದ್ಯಾರ್ಥಿಗಳು ಸಂತಸ ವ್ಯಕ್ತಪಡಿಸ್ತಾ ಇದ್ದಾರೆ. ಇವತ್ತು ಮೂರನೇ ಸುತ್ತಿನ ಮಾತುಕತೆ ನಡಿಬೇಕಿತ್ತು, ಮೂರನೇ ಸುತ್ತಿನ ಒಂದು ಮಾತುಕತೆ ಇತ್ತು. ಆದರೆ ಅದಕ್ಕೂ ಮುನ್ನ ಈಗ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ಹಲವು ದಿನಗಳಿಂದ ದೇಶದಾದ್ಯಂತ ಸಂಚಲನ ಸೃಷ್ಟಿಸಿರ್ತಕ್ಕಂಥ ನೀಟ್ ಪ್ರಶ್ನೆ ಪತ್ರಿಕೆ ಅಕ್ರಮ ವಿವಾದ ಈಗ ಮಹತ್ವದ ರಾಜಕೀಯ ಬೆಳವಣಿಗೆಗೆ ಕಾರಣ ಆಗಿದೆ. ಕೇಂದ್ರ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಧರ್ಮೇಂದ್ರ ಪ್ರಧಾನ್ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಬರೆದಿರತಕ್ಕಂಥ ಸುದೀರ್ಘ ಪತ್ರದಲ್ಲಿ ತಮ್ಮ ನಿರ್ಧಾರದ ಹಿಂದಿನ ಕಾರಣಗಳನ್ನ ಎಳೆಯಾಗಿ ವಿವರಣೆ ಮಾಡಿದ್ದಾರೆ. ಈ ಸಂಪೂರ್ಣ ವಿಚಾರವನ್ನ ನಾವು ಮೊದಲಿನಿಂದ ನೋಡೋದಾದ್ರೆ, ನೀಟ್ ಪರೀಕ್ಷೆಯಲ್ಲಿ ಅಕ್ರಮ ನಡೆದಿದೆ ಅನ್ನುವಂತಹ ಆರೋಪಗಳು ಕೇಳಿ ಬಂದ ಬೆನ್ನಲ್ಲೇ ದೇಶದ ವಿವಿಧ ರಾಜ್ಯಗಳ ವಿದ್ಯಾರ್ಥಿಗಳಲ್ಲಿ ತೀವ್ರ ಅಸಮಾಧಾನ ವ್ಯಕ್ತ ಆಯಿತು. ನಮ್ಮ ಭವಿಷ್ಯದ ಜೊತೆ ಆಟ ಆಡಬೇಡಿ, ಶಿಕ್ಷಣ ವ್ಯವಸ್ಥೆಯನ್ನ ಪಾರದರ್ಶಕಗೊಳಿಸಿ, ಹೊಣೆಗಾರರ ವಿರುದ್ಧ ಕ್ರಮ ಕೈಗೊಳ್ಳಿ ಅನ್ನುವಂತಹ ಒಂದು ಘೋಷಣೆಯನ್ನ ದೇಶದಾದ್ಯಂತ ಮೊಳಗೋದಕ್ಕೆ ಶುರುವಾಯಿತು. ಇದ್ರ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಕಾಂಗ್ರೆಸ್ ವಕ್ತಾರರಾಗಿರ್ತಕ್ಕಂಥ ನಟರಾಜ್ ಅವರು ಈಗ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಪ್ರಮೋದ್. ಸರ್, ಇಷ್ಟೆಲ್ಲ ಪ್ರೊಟೆಸ್ಟ್ಗಳ ಆದ ನಂತರ, ಉಪವಾಸ ಸತ್ಯಾಗ್ರಹ ಆದ ನಂತರ, ಎಲ್ಲವೂ ಆದ ನಂತರ ಈಗ ಕಾಂಗ್ರೆಸ್ನವರು ಕೂಡ ಎಲ್ಲ ಒಗ್ಗೂಡಿ ಪ್ರೊಟೆಸ್ಟ್ ಅನ್ನ ಮಾಡೋದಕ್ಕೆ ಮುಂದಾಯಿತು. ಫೈನಲಿ ಈಗ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಸಲ್ಲಿಸಿದ್ದಾರೆ. ಇದ್ರ ಬಗ್ಗೆ ಹೇಳೋದಾದ್ರೆ ಸರ್. ಇಲ್ಲ, ಖಂಡಿತವಾಗಿ ಸುಮಾರು 6 ಬೇಡಿಕೆಗಳಲ್ಲಿ ಒಂದು ಬೇಡಿಕೆಯನ್ನ ಇವತ್ತು ಕೇಂದ್ರ ಸರ್ಕಾರ ಈಡೇರಿಸಿದೆ. ಈ 1 ತಿಂಗಳ ಕಾಲ ಯಾವ ರೀತಿಯ ಮಕ್ಕಳಿಗೆ ಸತಾಯಿಸಿದ್ರು, ಮಕ್ಕಳಿಗೆ ನೋವು ಕೊಟ್ಟರು,
ಆ ನೀಟ್ ಪರೀಕ್ಷೆ ಬರೆದಂತಹ 21 ಮಕ್ಕಳು ಆತ್ಮಹತ್ಯೆ ಮಾಡ್ಕೊಂಡಂತಹ ಕುಟುಂಬದವ್ರಿಗೆ ಏನು ಸಾಂತ್ವನ ಹೇಳಲಿಲ್ಲ. 2,79,000 ವಿದ್ಯಾರ್ಥಿಗಳು ಮರುಪರೀಕ್ಷೆ ಬರಲಿಲ್ಲ. ಈ ಮಕ್ಕಳಿಗೆ ತೊಂದರೆ ಕೊಟ್ಟು ಕೇಂದ್ರ ಸರ್ಕಾರ ಇಲ್ಲಿವರೆಗೂ ಅವ್ರನ್ನ ರಕ್ಷಣೆ ಮಾಡ್ಕೊಂಡು ಬಂದಿತ್ತು. ಮೋದಿ ಸರ್ಕಾರ, ಮೋದಿಯವರು ಧರ್ಮೇಂದ್ರ ಪ್ರಧಾನ ಇಲ್ಲಿವರೆಗೂ ರಕ್ಷಣೆ ಮಾಡ್ಕೊಂಡು ಬಂದಿದ್ರು. ಒಬ್ಬ ಅಸಮರ್ಥ ಶಿಕ್ಷಣ ಸಚಿವನಿಂದ ಈ ದೇಶದಲ್ಲಿ ಮಕ್ಕಳು ನೋವನ್ನು ಅನುಭವಿಸ್ತಾ ಇರ್ಬೇಕಾದ್ರೆ ಅವತ್ತು ದೇವನಲ್ಲೇ ಅವ್ರನ್ನ ವಜಾ ಮಾಡ್ಬೇಕಾಗಿತ್ತು. ಅದನ್ನ ಮಾಡ್ದಲೇ ಮಲಗಿದ್ದಂತಹ ಮೋದಿಯವರು ನಿನ್ನೆ ಎದ್ದಿದ್ದಾರೆ. ಇವತ್ತು ಅವರು ರಾಜೀನಾಮೆ ತೆಗೆದುಕೊಂಡಿದ್ದಾರೆ. ಅದು ಒಂದು ಭಾಗ ಸ್ವಾಗತ ಮಾಡುವಂಥದ್ದು. ಆದರೆ ಇನ್ನೂ ಹೋರಾಟ ನಿರಂತರವಾಗಿರ್ತದೆ. ಯಾಕಂದ್ರೆ ಈ ಲೀಕ್ ಅನ್ನೋದಿದೆಯಲ್ಲ, ಪೇಪರ್ಗಳು ಲೀಕ್ ಮಾಡೋದಿದೆಯಲ್ಲ, 152 ಲೀಕ್ ಆಗಿದೆ ಕಳೆದ 10 ವರ್ಷಗಳಲ್ಲಿ. ಯಾವ ಕ್ವಶನ್ ಪೇಪರ್, ಯಾವ ಪತ್ರಿಕೆ ಲೀಕ್ಗೂ ಕೂಡ ಒಂದು ತನಿಖೆಯನ್ನ ಮಾಡಿ ಯಾರಿಗೂ ಶಿಕ್ಷೆ ಕೊಟ್ಟಂತದ್ದು ಮಾಹಿತಿನೇ ಇಲ್ಲ ನಮ್ಗೆ ಇಲ್ಲಿವರೆಗೂ. ಸೊ ಹಾಗಾಗಿ ನಿರಂತರವಾದ ಹೋರಾಟ ಸದನದ ಒಳಗೆ ಸದನದ ಹೊರಗೆ ಕಾಂಗ್ರೆಸ್ ಮಾಡ್ತಿರ್ತದೆ. ಸಿಜೆಪಿ ಅವರು ಏನು ಹೋರಾಟ ಮಾಡ್ತಿದ್ದಾರೆ ಅವ್ರಿಗೆ ಸಂಪೂರ್ಣ ಬೆಂಬಲ ನಮ್ದಿರುತ್ತೆ. ನೀವು ಗಮನಿಸಬೇಕಾದ್ದು, ಇದನ್ನ ಹತ್ತಿಕ್ಲಿಕ್ಕೆ ಎಷ್ಟು ಪ್ರಯತ್ನ ಮಾಡಿದ್ರು ಆ ಮಕ್ಕಳಿಗೆ ದೌರ್ಜನ್ಯ ಮಾಡಿದ್ರು, ಆ ಮಕ್ಕಳಿಗೆ ಲಾಟಿನಲ್ಲಿ ಒಡಿಸಿದ್ರು, ಅಶ್ರುವಾಯು ಸಿಡಿಸಿದ್ರು, ಜಲಪಿರಂಗಿ ಪ್ರಯೋಗ ಮಾಡಿದ್ರು, ಆ ಮಕ್ಕಳನ್ನ ಪ್ರಾಣಿಗಳ ರೀತಿಯಲ್ಲಿ ಟ್ರೀಟ್ ಮಾಡಿದ್ರು. ಇದಕ್ಕೆಲ್ಲ ಹೊಣೆಗಾರಿಕೆ ಯಾರು? ಗೃಹ ಸಚಿವ ಅಮಿತ್ ಶಾ ಅವರ ಆಜ್ಞೆ ಮೇರೆಗೆ ಪೊಲೀಸರು ಇದರ ಕೆಲಸ ಮಾಡ್ತಾರೆ ಹೊರತು ಬೇರೆ ಯಾರು ಅಲ್ಲ. ಸೊ ಗೃಹ ಸಚಿವರ ತಲೆದಂಡ ಕೂಡ ಆಗ್ಬೇಕಾಗಿದೆ. ಪ್ರಧಾನಮಂತ್ರಿಗಳು ಸದನದ ಮುಖಾಂತರ ಅಥವಾ ಮಾಧ್ಯಮದ ಮುಖಾಂತರ ಇಡೀ ದೇಶದ ಜನತೆಯ ಕ್ಷಮೆ ಯಾಚಿಸಬೇಕಾಗಿದೆ. ಆ ಕೆಲಸ ಕೂಡ ಆಗ್ಬೇಕಾಗಿದೆ. ಆ 21 ಮಕ್ಕಳ ಸಾವಿಗೆ, ಆತ್ಮಹತ್ಯೆಗೆ ಸಾಂತ್ವನವಾಗಿ ಅವರಿಗೆ ಕಾಂಪನ್ಸೇಷನ್ ಕೊಡಬೇಕಾಗಿದೆ. 2.5 ಲಕ್ಷ ಮಕ್ಕಳು ಮರುಪರೀಕ್ಷೆ ಬರ್ದಿಲ್ವಲ್ಲ, ಅವರು ಯಾವ ಖಿನ್ನತೆಗೊಳಗಾಗಿದ್ದಾರೆ, ಅವ್ರು ಯಾವ ನೋವಿಗೊಳಗಾಗಿದ್ದಾರೆ, ಅದಕ್ಕೆ ಇವರೊಂದು ಆಡಿಟಿಂಗ್ ಮಾಡಿಸಬೇಕಾಗಿದೆ. ಅವರು ಕೂಡ ಏನಾದ್ರು ಕಾಂಪನ್ಸೇಷನ್ ಮಾಡಬೇಕಾಗ್ತದೆ. ಸೊ ಇದೆಲ್ಲ ಪ್ರಕ್ರಿಯೆಗಳು ಇನ್ನೂ ಬಹಳ ಇದೆ. ಹಾಗಾಗಿ ಇದು ಹೋರಾಟ ನಿರಂತರವಾಗಿರ್ತದೆ, ಮುಂದುವರಿತದೆ. ಸದನದ ಒಳಗೆ ರಾಹುಲ್ ಗಾಂಧಿ ಅವರಿಗೆ ನೋಡಿ, ನೀವು ವಿರೋಧ ಪಕ್ಷದ ನಾಯಕನನ್ನ ಇಡೀ ಭಾರತದ ಇತಿಹಾಸದಲ್ಲಿ ರಸ್ತೆನಲ್ಲಿ ಈ ರೀತಿ ಎಲ್ದಾಡಿದೆಲ್ಲರೂ ಉಂಟಾ? ಆ ರೀತಿಯ ಕೇಂದ್ರ ಸರ್ಕಾರ ದುರ್ನಡತೆಯನ್ನ ತೋರಿಸಿದೆ. ಹಾಗಾಗಿ ಅದ್ರ ವಿರುದ್ಧ ಕೂಡ ನಾವು ಹೋರಾಟವನ್ನ ಮುಂದುವರಿಸ್ತೀವಿ. ಆದ್ರೆ ಮೋದಿಯವರು ಕ್ಷಮೆ ಯಾಚಿಸೋವರೆಗೂ, ದೇಶದ ಕ್ಷಮೆ ಯಾಚಿಸೋವರೆಗೂ ನನ್ನೊಬ್ಬ ಅಸಮರ್ಥ ಶಿಕ್ಷಣ ಸಚಿವನ್ನ ಇಟ್ಕೊಂಡು ಕಾಪಾಡಕ್ ಪ್ರಯತ್ನ ಮಾಡಿದ್ದೆ, ನನ್ನನ್ನು ಕ್ಷಮಿಸಿ, ವಿದ್ಯಾರ್ಥಿಗಳ ಮುಂದೆ ಈ ತರ ಆಗಲ್ಲ ಅಂತ ಹೇಳೋವರೆಗೂ ಇದು ಹೋರಾಟ ನಿರಂತರವಾಗಿರ್ತದೆ. ಅಮಿತ್ ಶಾ ಕೂಡ ಕ್ಷಮೆ ಯಾಚಿಸಬೇಕು ಅಥವಾ ಅವ್ರನ್ನ ವಜಾ ಮಾಡಬೇಕು. ಈ ಕೆಲಸ ಕೇಂದ್ರ ಸರ್ಕಾರ ಮಾಡಬೇಕಿದೆ. ಇದು ಹೋರಾಟ. ನಿಮಗೆ ಅನ್ಸಿತ್ತಾ ಸರ್, ಈಗ ಧರ್ಮೇಂದ್ರ ಇಷ್ಟೆಲ್ಲ ಹೋರಾಟಗಳ ನಂತರ ಕೂಡ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಸಲ್ಲಿಸ್ತಾರೆ ಅಂತ ನಿಮಗೆ ಅನ್ಸಿತ್ತಾ? ಯಾಕೆಂತ ಹೇಳಿದ್ರೆ, ಯಾಕೆ ಈ ಪ್ರಶ್ನೆನ ಕೇಳ್ತಾ ಇದ್ದೀನಿ ಅಂದ್ರೆ, ನಾವು ಸ್ವಲ್ಪ ಹಿಂದಕ್ಕೆ ಹೋದ್ರೆ ಒಡಿಶಾ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ಗೆಲುವನ್ನು ಸಾಧಿಸಬೇಕಾದ್ರೆ ಧರ್ಮೇಂದ್ರ ಪ್ರಧಾನ್ ಅವರ ಒಂದು ಪಾತ್ರ ಪ್ರಮುಖವಾಗಿ ಕಂಡು ಬಂತು ನಮಗೆ. ಎಷ್ಟೋ ಸತತ ಸೋಲುಗಳ ನಂತರ ಧರ್ಮೇಂದ್ರ ಪ್ರಧಾನ್ ಅವರು ಒಂದು ಪ್ರಮುಖ ಪಾತ್ರವನ್ನ ಅಲ್ಲಿ ವಹಿಸಿದ್ರು. ಸೊ ಈ ಒಂದು ವಿಚಾರವನ್ನ ಮುಂದಿಟ್ಕೊಂಡು ಅವರು ರಾಜೀನಾಮೆ ಕೊಡೋದಕ್ಕೆ ಅವಕಾಶ ಮಾಡ್ಕೊಡ್ತಾ ಇದ್ರ ಅನ್ನೋದು ನಿಮಗೆ ಏನ್ ಅನ್ಸುತ್ತೆ ಸರ್ ಈ ಒಂದು ವಿಚಾರ? ಇಲ್ಲ, ಅವರು ಮಾಡ್ಕೊಡ್ತಿರ್ಲಿಲ್ಲ. ಯಾಕಂದ್ರೆ ಅವ್ರನ್ನ ರಕ್ಷಣೆ ಮಾಡ್ಕೊಂಡೇ ಇದ್ರು ಕಳೆದ 1 ತಿಂಗಳಿಂದ. ಯಾವಾಗ ಹೋರಾಟ ತೀವ್ರತೆ ಪಡ್ಕೊಂತು, ಇಡೀ ದೇಶದಲ್ಲಿ ಮಕ್ಕಳು, ವಿದ್ಯಾರ್ಥಿಗಳು ಯಾವಾಗ ರಸ್ತೆಗೆ ಬರಕ್ ಶುರು ಮಾಡಿದ್ರು, ಇಡೀ ದೇಶದಲ್ಲಿ ಎಲ್ಲ ಕಡೆ ಪ್ರೊಟೆಸ್ಟ್ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಆಗ್ತದೆ, ಚೆನ್ನೈನಲ್ಲಿ ಆಗ್ತದೆ, ಹೈದರಾಬಾದ್ ಅಲ್ಲಿ ಆಗ್ತದೆ, ಮುಂಬೈಯಲ್ಲಿ ಆಗ್ತದೆ. ಇಡೀ ದೇಶದ ಎಲ್ಲಾ ಕಡೆ ಏನ್ ಪ್ರೊಟೆಸ್ಟ್ಗಳು ಶುರುವಾಯಿತು, ತೀವ್ರತೆಗೊಂತು. ಅವಾಗ ಕೇಂದ್ರ ಸರ್ಕಾರ ಇದಕ್ಕೆ ಎದುರ್ಕೊಂಡಿದೆ. ಕೇಂದ್ರ ಸರ್ಕಾರ, ಯಾಕಂದ್ರೆ ಇವನ್ ನಮ್ಮ ವಿರೋಧ ಪಕ್ಷವಾಗಿ ನಾವು ರಾಹುಲ್ ಗಾಂಧಿ ಅವರಾಗ್ಬೋದು, ಕೇಜ್ರಿವಾಲ್ ಆಗ್ಬಹುದು, ಅಥವಾ ನಮ್ಮ ಅಖಿಲೇಶ್ ಯಾದವ್ ಆಗ್ಬಹುದು, ಎಲ್ಲರೂ ಹೋರಾಟಕ್ಕೆ ಬೆಂಬಲ ಕೊಟ್ಟು ಸಂಪೂರ್ಣವಾಗಿ ತೊಡಗಿಸ್ಕೊಂಡಿದ್ರಿಂದ ಕೇಂದ್ರ ಸರ್ಕಾರ ಎದುರಿ ಕೊನೆಗೆ ಜನತೆಯ ಹೋರಾಟಕ್ಕೆ ಬೆದರಿ ಇವತ್ತು ಆ ರಾಜೀನಾಮೆಯನ್ನು ಪಡ್ಕೊಂಡಿದೆ ಹೊರತು ಇಲ್ಲಿವರೆಗೂ ಅವ್ರ ರಕ್ಷಣೆಯನ್ನೇ ಮಾಡ್ಕೊಂಡ್ ಬಂದಿದ್ರು. ಎಂತಹ ಅವ್ರ ರಕ್ಷಣೆ ಮಾಡೋದಿರಲಿ, ಯಾವ ರೀತಿಯಾಗಿ ಅಂದ್ರೆ ಆ ಹೋರಾಟ ಮಾಡ್ತಿರೋ ಮಕ್ಕಳ ಮೇಲೆ ಹಲ್ಲೆ ಮಾಡಿಸಿದ್ರು, ಅವ್ರನ್ನ ದೇಶದ್ರೋಹಿಗಳು ಅಂದ್ರು, ಅವ್ರ ಮೇಲೆನೆ ಕಳಂಕ ಹಾಕ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಈ ರೀತಿಯ ಪ್ರಹಸನ ಕೇಂದ್ರ ಸರ್ಕಾರ ಮಾಡಿತ್ತು. ಆದ್ರೆ ಅವ್ರಿಗೆ ಸಕ್ಸಸ್ ಆಗ್ಲಿಲ್ಲ. ಕೊನೆಗೆ ವಿದ್ಯಾರ್ಥಿಗಳ ಹೋರಾಟಕ್ಕೆ ಮಣಿಬೇಕಾಗಿ ಬಂದಂತು. ಯಾಕಂದ್ರೆ ಇದೇ ರೀತಿಯಾಗಿ ಕೆಲವು ವರ್ಷಗಳ ಹಿಂದೆ ನೀವು ರೈತರ ಹೋರಾಟವನ್ನು ನೋಡಿರ್ಬೋದು. ಆ ರೈತರ ಸುತ್ತಲೂ ಹೆಂಗೆ ಕಂದಕವನ್ನ ತೋಡಿ, ತಂತಿ ಬೇಲಿ ಹಾಕಿ, ಲಾಠಿ ಚಾರ್ಜ್ ಮಾಡಿ, ಅಶ್ರುವಾಯು ಸಿಡಿಸಿ, ಪ್ರಾಣಿಗಳ ರೀತಿ ಅವ್ರನ್ನ ಟ್ರೀಟ್ ಮಾಡಿದ್ರು. ಅಲ್ಲಿ 700 ಜನ ರೈತರ ಸಾವಾಗಿತ್ತು ಆ ಟೈಮಲ್ಲಿ. ಅದಕ್ಕೆ ಕ್ಷಮೆ ಯಾಚಿಸಿ ಮೋದಿಯವರು ಕಾಯ್ದೆಗಳನ್ನ ಹಿಂಪಡ್ಕೊಂಡ್ರು. ಈಗಲೂ ಕೂಡ ವಿದ್ಯಾರ್ಥಿಗಳ ವಿರುದ್ಧ ಏನು ಇಲ್ಲಿವರು ದೌರ್ಜನ್ಯ ನಡೆಸಿದ್ದಾರೆ, ಅದಕ್ಕೆ ಮೋದಿಯವರು ಕ್ಷಮೆ ಯಾಚಿಸಲೇಬೇಕಿದೆ. ಇದಕ್ಕೆ ಹೋರಾಟ ನಿರಂತರವಾಗಿ ಮುಂದುವರಿತದೆ. ಆಮೇಲೆ ದೇಶದಲ್ಲಿ ರಿಫಾರ್ಮೇಶನ್ ರಿಫಾರ್ಮ್ ಆಗ್ಬೇಕು. ಈ ಇಡೀ ಶಿಕ್ಷಣ ವ್ಯವಸ್ಥೆ ಕೇಂದ್ರ ಸರ್ಕಾರ ಕೈ ಮುಚ್ಚಲಿಲ್ಲ, ಅಗತ್ಯ ಇಲ್ಲ. ರಾಜ್ಯ ಸರ್ಕಾರಗಳಿಗೆ ಅವಕಾಶಗಳು ಕೊಡಬೇಕು, ಅವ್ರ ಜವಾಬ್ದಾರಿಯನ್ನ ಕೊಡಬೇಕು, ಹೊಣೆಗಾರಿಕೆ ಮಾಡಬೇಕು. ಹೆಂಗೆ ಸ್ವಾಯತ್ತತೆಯನ್ನ ರಾಜ್ಯಗಳು ಕೊಟ್ಟರೆ, ನಮ್ಮಲ್ಲಿ ಮುಂಚೆ ಸಿಇಟಿ ಅಂತಿತ್ತು, ಅದು ಮುಂದುವರಿಸಲಿ. ನೀಟ್ನ ರದ್ದು ಮಾಡ್ಲಿ. ತಮಿಳುನಾಡು ರದ್ದು ಕೇಳ್ತಾ ಇದೆ, ನಾವು ಕೇಳ್ತಾ ಇದೀವಿ, ಕೇರಳ ಕೇಳ್ತಾ ಇದೆ, ಆಂಧ್ರ ಪ್ರದೇಶ, ತೆಲಂಗಾಣದವ್ರು ಕೇಳ್ತಾ ಇದ್ದಾರೆ. ಈ ನೀಟನ್ನ ರದ್ದು ಮಾಡಿ ಸಿಇಟಿಗೆ ಮತ್ತೆ ರಾಜ್ಯ ಸರ್ಕಾರವೇ ಇದನ್ನ ಎಕ್ಸಾಮ್ಗಳು ಮಾಡ್ಕೊಳ್ಳೋ ರೀತಿಯಲ್ಲಿ ಒಂದು ಅವಕಾಶಗಳನ್ನ ಮಾಡ್ಕೊಡ್ಬೇಕು. ಅದಕ್ಕೆ ತಿದ್ದುಪಡಿ ತರಬೇಕು. ಇದು ಪಾರ್ಲಿಮೆಂಟ್ ಒಳಗೆ ಆಗಬೇಕು. ಇಡೀ ದೇಶದಲ್ಲಿ ಇದನ್ನ ಕೇಳ್ತಾರಲ್ಲೋ ಗೊತ್ತಿಲ್ಲ, ಬಟ್ ದಕ್ಷಿಣ ಭಾರತದಲ್ಲಂತೂ ಎಲ್ಲ ರಾಜ್ಯಗಳು ಇದು ಪರವಾಗಿದ್ದಾವೆ. ನೀಟ್ನ ರದ್ದು ಮಾಡಿ ಎಲ್ಲರಿಗೂ ಸ್ವಾಯತ್ತತೆಯನ್ನ ಕೊಡಿ, ನಮ್ಮ ಮಕ್ಕಳ ವಿದ್ಯಾಭ್ಯಾಸವನ್ನು ನಾವು ನೋಡ್ಕೊಂತೀವಿ ಅಂತ ಹೇಳಿ ಏನು ಕೇಳ್ತಾ ಇದ್ದಾರೆ. ತಮಿಳುನಾಡು ಕೇಳ್ತಾ ಇದೆ, ನಾವು ಕೇಳ್ತಾ ಇದೀವಿ. ಸೊ ಈ ನಿಟ್ಟಿನಲ್ಲಿ ನಾವು ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಆಗ್ಲಿಕ್ಕೆ ನಾವು ಒಂದು ಮುನ್ನುಡಿಯನ್ನು ಬರಿತೀವಿ ಅಂತ ಅನ್ಕೊಂಡಿದೀವಿ. ಎಸ್ ಸರ್. ಈಗ ನಿಮ್ಮ ಮೊದಲನೇ ಬೇಡಿಕೆ ಸಕ್ಸಸ್ ಆಯ್ತು. ಈಗ ಎರಡನೇ ಬೇಡಿಕೆ ನೀವು ಹೇಳ್ತಾ ಇದ್ದೀರಿ, ಎಲ್ಲರೂ ಕೂಡ
ಕ್ಷಮೆ ಕೇಳಬೇಕು ಅಂತ. ಓಕೆ, ಹೌದು. ಈಗ ನೀವು ನೋಡಿರ್ಬೋದು, ನೀವು ನೋಡಿ 21 ಮಕ್ಕಳ ಆತ್ಮಹತ್ಯೆ ಮಾಡ್ಕೊಂಡಾಗ ಯಾರಾದ್ರೂ ಸಂವೇದನಾಶೀಲವಾಗಿರ್ತಕ್ಕಂಥವ್ರು ಯಾರಾದ್ರೂ ಅದು ಸುಮ್ಮನೆ ಇರ್ತಾರ? ಆ ಮಕ್ಳಿಗೆ ಸಾಂತ್ವನ ಹೇಳ್ತಾರೆ, ಕುಟುಂಬದವ್ರಿಗೆ ಹೇಳ್ತಾರೆ, ನೀವು ಈ ತರ ದುಡುಕ್ಬೇಡಿ, ನಾನು ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ. ಆಮೇಲೆ ಅವ್ರಿಗೆ ಏನ್ ಕಾಂಪನ್ಸೇಷನ್ ಕೊಡ್ಬೇಕು, ಡಿಮ್ಯಾಂಡ್ ಇತ್ತು, ಆ ಕಾಂಪನ್ಸೇಷನ್ ಕೊಡ್ಬೇಕು. ಆಮೇಲೆ 2,79,000 ಮಕ್ಕಳು ಮರುಪರೀಕ್ಷೆನೆ ಬರ್ದಿಲ್ಲ ಪ್ರಮೋದ್. ಈ ಸಮಯದಲ್ಲಿ ಹೆಂಗ್ ಮಾಡ್ಬೇಕು? ಅವ್ರ ಮಕ್ಳಿಗೆ ಏನ್ ಖಿನ್ನತೆ ಆಗಲ್ವಾ? ಆ ಮಕ್ಳು ದೇಶದ ಆಸ್ತಿ ಅಲ್ವಾ, ದೇಶ ಭಕ್ತರಲ್ವಾ ಅವರು? ಅವ್ರಿಗೆ ಯಾವ ರೀತಿಯ ನೀವು ಉತ್ತರವನ್ನ ಕೊಡ್ತೀರಿ? ನೀವು ಅವರ ಪ್ರಶ್ನೆ ನೀವು ಕೇಳಿಸ್ಕೊಳ್ಳಿಲ್ಲ, ಅವ್ರ ಕೂಗುಗೆ ನೀವು ಕಿವಿ ಕೊಡ್ಲಿಲ್ಲ, ಅವ್ರ ಆಕ್ರೋಶಕ್ಕೆ ಆಕ್ರಂದನಕ್ಕೆ ನೀವು ಕಿವಿ ಕೊಡದಲ್ಲಿ ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ರಿ. ಸೊ ಇದಕ್ಕೆ ಒಂದು ಹೊಣೆಗಾರಿಕೆ ಇದೆಯಲ್ಲ, ಇಲ್ಲೊಂದು ದೊಡ್ಡ ವೈಫಲ್ಯ ಇದೆ ನರೇಂದ್ರ ಮೋದಿ ಅವ್ರದ್ದು. ಆ ವೈಫಲ್ಯಕ್ಕೆ ಸುಮ್ಮನೆ ಬಿಟ್ರೆ ಈ ದೇಶದಲ್ಲಿ ಭವಿಷ್ಯ ಇರೋದಿಲ್ಲ. ಆ ಮಕ್ಕಳ ಆಕ್ರಂದನಕ್ಕೆ ಇವತ್ತು ಅವರು ಒಬ್ಬ ರಾಜೀನಾಮೆ ಕೊಟ್ಟಿರ್ಬೋದು, ಅಮಿತ್ ಶಾದು ರಾಜೀನಾಮೆ ಆಗ್ಬೇಕು, ಮೋದಿ ಅವರು ಕ್ಷಮೆ ಯಾಚಿಸಬೇಕು. ಇದು ಅಲ್ಲಿವರೆಗೂ ಹೋರಾಟ ಅಂತ ಖಂಡಿತ ಇರ್ತದೆ. ರಾಹುಲ್ ಗಾಂಧಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಈ ಹೋರಾಟ ನಿರಂತರ. ನನ್ನ ಮೇಲೆ ಏನಾದ್ರು ಹಲ್ಲೆ ಮಾಡಿ, ನನ್ನ ಜೈಲ್ಗೆ ಹಾಕಿ ಏನಾದ್ರು ಮಾಡಿ, ಆದ್ರೆ ನಾನು ವಿದ್ಯಾರ್ಥಿಗಳ ಪರ, ಯುವಕರ ಪರ ನಾನು ಇರ್ತೀನಿ, ಹೋರಾಟ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಇಡೀ ದೇಶದಲ್ಲಿ ಕಾಂಗ್ರೆಸ್ ಕೂಡ ಈ ಹೋರಾಟದ ಪರವಾಗಿ, ಆ ಸಿಜೆಪಿ ಅವರ ಪರವಾಗಿ ಇದೆ. ಇದು ನಿರಂತರವಾಗಿ ಹೋರಾಟ ಆಗುತ್ತೆ. ಇನ್ನೊಂದು, ಈಗ ಉಪವಾಸ ಸತ್ಯಾಗ್ರಹ ಮಾಡ್ತಿದ್ದಂತ ಸಂದರ್ಭದಲ್ಲಿ ಸೋನಂ ವಾಂಗ್ಚುಕ್ ಅವರು ಒಂದು ಮಾತನ್ನ ಹೇಳಿದ್ರು, ರೈಟ್ ಟು ರೀಕಾಲ್ ಆಗ್ಬೇಕು ಅಂತ. ಇದ್ರ ಬಗ್ಗೆ ತಾವು ಏನ್ ಹೇಳ್ತೀರಿ ಸರ್? ರೈಟ್ ಟು ರೀಕಾಲ್ ವಿಚಾರವಾಗಿ ನೀವೇನ್ ಮಾತಾಡ್ತೀರಿ? ಈಗ ಅದು ಅದ್ರ ಬಗ್ಗೆ ಚರ್ಚೆ ಆಗ್ಬೇಕು. ಯಾಕಂದ್ರೆ ಈಗ ಸೋನಂ ಒಬ್ರೇ ಈ ಎಂಟೈರ್ ಹೋರಾಟವನ್ನ ಲೀಡ್ ಮಾಡಿದಂತವ್ರಲ್ಲ. ಈಗಾದ್ರೆ ಅದೊಂದು ರಾಜಕೀಯ ಪಕ್ಷವಾಗೂ ಅವರೆಲ್ಲೂ ಗುರುತಿಸ್ಕೊಂಡು ಇಲ್ಲ. ಆಮೇಲೆ ಇದು ರಾಜಕೀಯ ಪಕ್ಷವಾಗೂ ಕೂಡ ಇದು ಹೋರಾಟ ಮಾಡ್ತಾರಲ್ಲ ಸಿಜೆಪಿ ಅವರು. ಅವರ ಬೇಡಿಕೆಗಳೇನಿತ್ತು, ಆ ಬೇಡಿಕೆಗಳಿಗೆ ಪೂರಕವಾಗಿ ವಾಂಗ್ಚೂರು ಬಂದು ಅವರು ಒಬ್ರು ಅದಕ್ಕೆ ಹೋರಾಟಕ್ಕೆ ಧುಮುಕಿದ್ರು. ಅದೇ ರೀತಿಯಾಗಿ ಬೇರೆ ಬೇರೆ ರಾಜಕೀಯ ಪಕ್ಷಗಳು, ಬೇರೆ ಸಂಘಟನೆಗಳೆಲ್ಲ ರಾಜಕೀಯ ಹೋರಾಟಕ್ಕೆ ಧುಮುಕಿದಾವೆ. ಅವೆಲ್ಲವನ್ನ ಚರ್ಚೆ ಮಾಡಿ ಯಾವ ರೀತಿಯ ತೀರ್ಮಾನ ಆಗಬೇಕು, ಅದು ಪಾರ್ಲಿಮೆಂಟ್ ಅಲ್ಲಿ ಆಗ್ಬೇಕು. ರಾಜಕೀಯ ಪಕ್ಷವಾಗಿ ನಾವೇನು ಚರ್ಚೆ ಮಾಡ್ತಾ ಇದೀವಿ ಅಂದ್ರೆ, ನೀಟ್ ರದ್ದು ಮಾಡಿ ಮತ್ತೆ ಪಾರದರ್ಶಕತೆ ತಗೊಂಡ್ ಬನ್ನಿ, ಆಮೇಲೆ ಎಲ್ಲೆಲ್ಲಿ ಲೀಕ್ ಆಗಿದೆ ಎಲ್ಲದಕ್ಕೂ ತನಿಖೆ ಮಾಡಿ ಎಲ್ಲರಿಗೂ ಶಿಕ್ಷೆ ಕೊಡಿ, ಅಮಿತ್ ಶಾ ಅವ್ರಿಗೆ ರಾಜೀನಾಮೆ ತೆಗೆದುಕೊಳ್ಳಿ, ಮೋದಿ ಅವ್ರಿಗೆ ಕ್ಷಮೆ ಯಾಚಿಸಿ. ಇವು ನಮ್ಮ ಸದ್ಯಕ್ಕೆ ಇರತಕ್ಕಂಥ ಬೇಡಿಕೆಗಳು. ದಕ್ಷಿಣ ಭಾರತ ರಾಜ್ಯದವರಾಗಿ ನಾವು ನೀಟ್ ರದ್ದು ಮಾಡಿ ಸಿಇಟಿಯನ್ನು ಮತ್ತೆ ನಾವು ಇಂಟ್ರೊಡ್ಯೂಸ್ ಮಾಡ್ತೀವಿ ಅಂತ ನಾವು ನಮ್ಮ ಬೇಡಿಕೆ ಇರುತ್ತೆ. ಆ ನಿಟ್ಟಿನಲ್ಲಿ ಒಂದೊಂದು ಬೇಡಿಕೆ ಇರುತ್ತೆ, ಅದನ್ನ ಪಾರ್ಲಿಮೆಂಟ್ ಚರ್ಚೆ ಮಾಡೋದು ಬಹಳ ಉತ್ತಮ. ಓಕೆ, ಥ್ಯಾಂಕ್ ಯು ಸರ್.